ಅಲ್ವೇ ಸಂಯುಕ್ತ, ಕೋರ್ಟಲ್ಲಿ ಹೋಗ್ಬಿಟ್ಟು ಜುಲ್ಫಿನೇ ಕಿಡ್ನಾಪ್ ಮಾಡಿಸಿದ್ದು ಅಂತ ಹೇಳಿದ್ಯಲ್ಲೇ, ನಿನ್ ಬುದ್ಧಿಗೆ ಏನಾಗಿದೆಯೇ? ನೀನು ಹೀಗೆ ಹೇಳಿದ್ಯಾ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ನಾನು ತಪ್ಪು ಮಾಡಿಬಿಟ್ಟೆ ಮೇಧ. ನಿಜವಾಗ್ಲೂ ನನ್ನ ಬುದ್ಧಿಗೇನೋ ಆಗಿದೆ. ಮಂಕ್ ಕೌದಿದೆ. ಮಂಕ್ ಕೌದಿರೋದಲ್ಲ, ನಿನ್ನ ತಲೆಯಲ್ಲಿ ಜುಲ್ಫಿ ಬಗ್ಗೆ ಕೋಪ ತುಂಬಿಕೊಂಡಿದೆ ಅಲ್ವೇ? ನೀನು ಜುಲ್ಫಿ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ರೆ ಇಂಥ ನೀಚ್ ಕೆಲಸ ಮಾಡ್ತಿದ್ಯಾ? ನೀನೇನೇ ಅಂದ್ರೂ ನಾನು ಬಯಸ್ಕೋತೀನಿ ಮೇಧ. ಇದೆಲ್ಲ ಆಗಿದ್ದು ರಾಹುಲಿಂದ. ಅವನೇ ನಂಗೆ ಹೇಳಿದ್ದು ಜುಲ್ಫಿ ಮತ್ತೆ ಅವನ ತಂದೆ ಅಖ್ತರ್ ಇಬ್ರು ಸೇರಿ ನನ್ನ ಡ್ಯಾಡಿನ ಕಿಡ್ನಾಪ್ ಮಾಡಿಸಿದ್ರು ಅಂತ. ರಾಹುಲ್ ಹೇಳ್ದ, ನೀನು ನಂಬಿಟ್ಟೆ. ಇದರಿಂದ ಏನು ಗೊತ್ತಾಗತ್ತೆ ಹೇಳು? ರಾಹುಲ್ ಮೇಲೆ ನಿನಗೆ ಜುಲ್ಫಿಗಿಂತ ಹೆಚ್ಚು ನಂಬಿಕೆ ಇದೆ ಅಂತ. ನಿನ್ನನ್ನು ತನ್ನ ಪ್ರಾಣಕ್ಕಿಂತನೂ ಹೆಚ್ಚಾಗಿ ಪ್ರೊಟೆಕ್ಟ್ ಮಾಡ್ತಿದ್ದ ಜುಲ್ಫಿ ಈಗ ನಿನ್ನ ದೃಷ್ಟಿಯಲ್ಲಿ ಕ್ರಿಮಿನಲ್ ಅಲ್ವಾ? ಏನು ತಲೆನೇ ನಿಂದು? ಹಾಗೆ ಯೋಚಿಸಕ್ಕಾದ್ರೂ ನಿಂಗೆ ಹೆಂಗೆ ಮನ್ಸು ಬಂತು? ರಾಹುಲ್ ನನಗೆ ಬ್ರೈನ್ ವಾಶ್ ಮಾಡಿಬಿಟ್ಟ. ಅವನನ್ನು ನಾನು ಪೂರ್ತಿಯಾಗಿ ನಂಬಿಟ್ಟೆ. ಅದು ಅಲ್ಲದೆ ಅವ್ನು ನನ್ನ ಒಳ್ಳೇದಕ್ಕೆ ಮಾಡ್ತಿರೋದು ಅಂದ್ಕೊಂಡು ಅವನ ಹತ್ರ ಎಲ್ಲ ಹೇಳ್ಕೊಂಡ್ಬಿಟ್ಟೆ. ಈಗ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. ನನಗೆ ಜುಲ್ಫಿನ ಫೇಸ್ ಮಾಡೋಕ್ಕೂ ಮುಖ ಇಲ್ಲ. ಅವ್ನು ಕ್ಷಮೆ ಕೇಳೋಣ ಅಂದರೆ ಅದು ಆಗ್ತಿಲ್ಲ. ಹೌದಮ್ಮ, ನೀನು ಹೋದ ಕೂಡಲೇ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ನೀನು ಕರೀತಾನೆ ಅನ್ಕೊಂಡಿದ್ಯಾ? ನೆವರ್. ನೀನು ಮಾಡಿರೋ ನೀಚ್ ಕೆಲಸಕ್ಕೆ ಅವ್ನು ನೀನು ಎಂದಿಗೂ ಕ್ಷಮಿಸಲ್ಲ. ನಿನ್ನ ಹಳ್ಳನ ನೀನೇ ತೋಡ್ಕೊಂಡಿರೋದು. ನಾನು ಇಕ್ಬಾಲ್ ಎಷ್ಟು ಕಷ್ಟಪಟ್ವಿ ನಿಮ್ಮಿಬ್ರು ಒಂದು ಮಾಡೋಕ್ಕೆ, ಆದರೆ ನಿನ್ನಿಂದ ಅದೆಲ್ಲ ವ್ಯರ್ಥ ಆಯಿತು. ನಿನ್ನ ಹಣೆಯಲ್ಲಿ ಏನು ಬರ್ದಿದೆಯೋ ಅದೇ ಆಗೋದು. ಅದನ್ನು ಯಾರಿಗೂ ತಪ್ಸೋಕ್ಕಾಗಲ್ಲ. ಹೌದು, ನನ್ನ ಹಣೆಯಲ್ಲಿ ಸುಖ ಸಂತೋಷಕ್ಕಿಂತ ಹೆಚ್ಚು ದುಃಖನೇ ಬರೆದಿದೆ ಅನ್ಸುತ್ತೆ. ನೀವು ಬರ್ದಿದ್ದಲ್ಲ, ನೀನೇ ನಿನ್ನ ಕೈಯಾರೆ ಬರ್ಕೊಂಡಿರೋದು. ಹೋಗ್ಲಿ ಬಿಡು ಮೇಧ, ನನ್ನ ದುಃಖಕ್ಕೆ ನೀನು ಯಾಕೆ ಯೋಚನೆ ಮಾಡ್ತೀಯ? ಸಂಯುಕ್ತ, ಇದು ನಿನ್ನ ದುಃಖ ಅಲ್ಲ, ಸ್ವಯಂಕೃತ ಅಪರಾಧ. ನಿನಗೆ ಗೊತ್ತಾ, ಜುಲ್ಫಿ ಇದಕ್ಕೆಲ್ಲ ಕಾರಣನೇ ಅಲ್ಲ. ಅವ್ರ ತಂದೆ ಮತ್ತು ರಾಹುಲ್ ಸೇರ್ಕೊಂಡು ನಡೆಸಿರೋ ಪಿತೂರಿ, ಆ ಬಲೆಗೆ ನೀನು ಸಿಕ್ಕಾಕೊಂಡಿದ್ಯಾ. ಅದಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ. ಬೇಕಾದರೆ ರಾಹುಲ್ ಎಂತವನು ಅಂತ ನಾನು ತೋರಿಸ್ತೀನಿ. ಅವನ ಜೊತೆ ಜಗಳಾಡೋ ಧೈರ್ಯ ನಿನ್ನಲ್ಲಿದ್ಯಾ? ಇದೇ ಮೇಧ, ನಡಿ ಹೋಗೋಣ. ನನ್ನ ಲೈಫ್ ನಿನ್ನಿಂದನೇ ಹಾಳಾಗ್ತಿರೋದು ಅಂತ ಅವನಿಗೆ ಹೇಳ್ತೀನಿ. ಜುಲ್ಫಿಗೆ ಗೊತ್ತಾಗಬೇಕು ಅವತ್ತು ನಾನು ಕೋರ್ಟಲ್ಲಿ ಹೇಳಿದ್ದು ರಾಹುಲ್ ಮಾತು ಕೇಳಿ ಅಂತ. ಸರಿ, ಹಾಗಾದ್ರೆ ನಡಿ ಹೋಗೋಣ. ಜುಲ್ಫಿ, ಏನು ತೀರ್ಮಾನ ಮಾಡಿದೆ? ಯಾವುದ್ರ ಬಗ್ಗೆ? ಸಂಯುಕ್ತ ಬಗ್ಗೆ. ನಾನಾಗಲೇ ಅವಳನ್ನು ಮರ್ತಾಯ್ತು. ಹೌದಾ? ಮರ್ತು ಬಿಟ್ಟ? ನಿಜವಾಗ್ಲೂ? ಎಸ್, ಮರ್ತುಬಿಟ್ಟೆ. ಮತ್ತು ಅವಳು ಫೋಟೋ ಯಾಕೆ ಇಟ್ಕೊಂಡಿದ್ಯಾ ಪರ್ಸಲ್ಲಿ? ಕಿತ್ತು ಬಿಸಾಕು. ಇದು ಒಂದು ಸಾಕು, ನೀನು ಅವಳನ್ನಿಂದ ಮರ್ತಿಲ್ಲ ಅಂತ ಹೇಳೋಕ್ಕೆ. ನೀನೇ ಯಾಕೋ ಮೋಸ ಮಾಡ್ಕೋತಾ ಇದೆಯಾ? ಹಾಂ, ಸಂಯುಕ್ತ ಸ್ಕೇಪ್ ಗೋಟ್ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಿದೆ. ರಾಹುಲ್ ಅವಳನ್ನ ಯೂಸ್ ಮಾಡ್ಕೋತಾ ಇದ್ದಾನೆ. ಅವಳನ್ನು ಪೂರ್ತಿ ನಂಬಿದಾಳೆ ಕಣ. ಅವನು ಯಾವುದೇ ಮಾತುಗಳಿಲ್ಲ ಅನ್ನಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಆಗಿರೋದು ಇಷ್ಟೇ ಕಣ. ಅವನ ತಾಳಕ್ಕೆ ಸಂಯುಕ್ತ ಕುಣಿಯೋದಾದ್ರೆ ಉಳಿದವ್ರ ಜೊತೆ ಅವಳಿಗೆ ಸ್ನೇಹ ಯಾಕೋಬೇಕು, ಪ್ರೀತಿ ಯಾಕೋಬೇಕು? ಜುಲ್ಫಿ, ನಿಂದು ಒಳ್ಳೆಯ ಕತೆ ಆಯ್ತು ಕಣ. ಅವಳಿಗೆ ಅವನ ಮಾತು ಮೇಲೆ ನಂಬಿಕೆ ಇದೆ, ನಿನ್ ಮೇಲೆ ಪ್ರೀತಿ ಇದೆ. ಏನೋ ತರ್ಕ ಮಾತಾಡ್ತೀಯ ನೀನು? ಇಬ್ರು ವಿರುದ್ಧ ಸ್ವಭಾವ ವ್ಯಕ್ತಿಗಳ ನಡುವೆ ಒಬ್ಬ ಮೂರನೇ ವ್ಯಕ್ತಿ ನಂಬೋದು ಅಂದ್ರೆ ಏನು ಹುಚ್ಚತನ ಅಲ್ವಾ ಅದು? ಹೌದು, ಹುಚ್ಚತನ. ಆದ್ರೆ ಅದು ಹುಚ್ಚತನ ಅಂತ ಗೊತ್ತಿದ್ದು ಅದನ್ನ ತಪ್ಪು ತಿಳ್ಕೊಳ್ಳೋದು, ಅದಕ್ಕೇನಂತೀಯ? ಏನ್ ನಿನ್ ಪ್ರಕಾರ ನನ್ನ ತಪ್ಪು ಅವಳು ಸರಿ ಅಂತನಾ? ನಾನು ನಿನ್ ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಎತ್ತಿಗೆ ಜ್ವರ ಬಂದಾಗ ಎಮ್ಮೆಗೆ ಬರೆ ಹಾಕೋದು ತಪ್ಪು. ನೀನ್ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ? ನೀನು ಶಿಕ್ಷೆ ಕೊಡಬೇಕಾಗಿರೋದು ಸಂಯುಕ್ತಾಗಲ್ಲ, ರಾಹುಲ್ಗೆ ಅಂತ. ಬಾ ಹೋಗೋನ್ ಕೇಳೇ ಬರೋಣ. ಆದ್ರೆ ಅವ್ನು ಹೇಳ್ತಾನೇನಾ? ಅವನು ಹೇಳಬೇಕು, ಅವ್ರ ಅಪ್ಪನೂ ಹೇಳಬೇಕು. ಇಲ್ಲದೆ ಅವ್ರು ಇದ್ದೇ ಇದೆಯಲ್ಲ, 3rd degree ಟ್ರೀಟ್ಮೆಂಟ್.
ಏನಿದೆ ಸ್ಪೆಷಲ್? ವೆಜ್ ಫ್ರೈಡ್ ರೈಸ್, ಪಲಾವ್, ರೋಟಿ, ನಾನ್, ಕುಲ್ಚಾ, ಪನ್ನೀರ್ ಬಟರ್ ಮಸಾಲ. ಓಕೆ, ವೆಜ್ ಫ್ರೈಡ್ ರೈಸ್ ಒಂದು, ಪನ್ನೀರ್ ಬಟರ್ ಮಸಾಲ, ನಾನ್. ಎಷ್ಟೊತ್ತಾಗುತ್ತೆ? 20 ಮಿನಿಟ್ಸ್ ಬೇಕು ಮೇಡಮ್. ಓಕೆ, ಒಂದು ಬಾಟಲ್ ಮಿನರಲ್ ವಾಟರ್ ಕಳಿಸಿ. ಥ್ಯಾಂಕ್ ಯು. ಉಷಾ, ಗಾರ್ಗಿ ಜೊತೆ ನೀನೇ ಮಾತಾಡ್ಬೋದಾಗಿತ್ತಲ್ಲ, ನಾನು ಬರೋ ಅವಶ್ಯಕತೆ ಇರಲಿಲ್ಲ. ಹಾಗಲ್ಲ ಮಕರಂದ್, ಈ ವಿಷಯನ ನೀನೇ ಡಿಸ್ಕಸ್ ಮಾಡಬೇಕು ಅಂತಲೇ ಗಾರ್ಗಿ ಹಾಕಿ ಫೋನ್ ಮಾಡಿದ್ದು. ನಮ್ಮ ಕೇಸಿನ ಸ್ಥಿತಿ ಹೇಗಾಗಿದೆ ಅಂತ ನಿಂಗೆ ಗೊತ್ತು. ಒಂಥರ ತ್ರಿಶಂಕು ಸ್ಥಿತಿಲಿ ಸಿಕ್ಕಾಕೊಂಡಿದ್ದೀವಿ. ನೀನು ಹೇಳ್ತಿರೋದು ಸಂಯುಕ್ತ ಮಾಡಿದ್ದ? ಥ್ಯಾಂಕ್ ಯು. ಅವಳಿಗೆಲ್ಲೋ ತಲೆ ಕೆಟ್ಟಿರಬೇಕು. ಅವಳೆ ಚಿಕ್ಕ ಮಕ್ಕಳ ಥರ ಬಿಹೇವ್ ಮಾಡಿದ್ಲು ಅವಳು. ಅದೇ ಗಾರ್ಗಿ ತಲೆ ತಿಂತಿರೋದು. ಅವಳು ಕೋರ್ಟಲ್ಲಿ ಆ ರೀತಿ ಸ್ಟೇಟ್ಮೆಂಟ್ ಕೊಡ್ತಾಳೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವಳು ಕೋರ್ಟಿಗೆ ಬರ್ತಾಳೆ ಅನ್ನೋದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀನು ಒಂದು ವಿಷಯನ ಗಮನಿಸಿಲ್ಲ ಅನಿಸುತ್ತೆ. ಯಾವ ವಿಷಯ? ಸಂಯುಕ್ತ ಕೋರ್ಟಿಗೆ ಯಾಕೆ ಬಂದಿದ್ಲು ಅನ್ನೋದಕ್ಕಿಂತ ಅವಳನ್ನು ಕೋರ್ಟಿಗೆ ಯಾರು ಕರೆಸಿರ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದೀಯಾ? ಕರೆಕ್ಟ್. ಇದು ನನಗೆ ಹೊಳದೇ ಇರಲಿಲ್ಲ. ಯಾರಿರ್ಬೋದು? ಕೇಸ್ ಬೇರೆ ರೀತಿ ಟರ್ನ್ ಆಗಬೇಕು ಅನ್ನೋ ಉದ್ದೇಶದಿಂದಲೇ ಯಾರೋ ಕರೆಸಿರಬೇಕು. ಅವಳಿಗೆ ಟ್ರೈನಿಂಗೂ ಕೊಟ್ಟಿರಬೇಕು. ಯಾಕೆಂದರೆ ಜುಲ್ಫಿಗೂ KDR ಕಿಡ್ನ್ಯಾಪ್ಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ. ಅಂದರೆ ಈ ಕೇಸ್ ಬೇರೆ ರೀತಿ ಟರ್ನ್ ಆಗೋದ್ರಿಂದ ಯಾರಿಗೋ ಲಾಭ ಇರಬೇಕು ಅಂತ ನನಗನ್ಸುತ್ತೆ. ಯಾರಿಗೆ? ರಾಹುಲ್ಗೆ? ಎಸ್, ಯು ಆರ್ ರೈಟ್. ಕೇಸ್ ಹಾಗೆ ಟರ್ನ್ ಆಗಿಬಿಟ್ರೆ ರಾಹುಲ್ ತಪ್ಪಿಸ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಅದೇ ಅವನ ಉದ್ದೇಶ. ಆದರೆ ಅವಳ ಮಾತು ಬಿದ್ದೋಯ್ತಲ್ಲ. ಅದೇನು ಸರಿ, ಆದರೆ ಇದು ಇಲ್ಲಿಗೆ ನಿಲ್ಲಲ್ಲ ಅನ್ನೋ ಭಯ ಗಾರ್ಗಿದು. ಸಂಯುಕ್ತ ಇನ್ನೇನಾದ್ರು ಕಿತಾಪತಿ ಮಾಡ್ತಾಳೆ ಅಂತ ಹೆದರಿಕೆನೂ ಇದೆ ಅವಳಿಗೆ. ನೋ ಚಾನ್ಸ್. ನಾನು ಸಂಯುಕ್ತ ಚೆನ್ನಾಗಿ ಬೈದಿದ್ದೀನಿ. ಅವಳು ನನ್ನ ಹತ್ರ ಸಾರಿ ಕೂಡ ಕೇಳಿದಾಳೆ. ಅದು ಆ ಕ್ಷಣಕ್ಕೆ ಇರ್ಬೋದು. ಆದರೆ ಗಾರ್ಗಿ ಭಯ ಏನು ಅಂದರೆ ರಾಹುಲ್ ಮತ್ತೇನಾದರೂ ಸಂಯುಕ್ತ ಬ್ರೈನ್ ವಾಶ್ ಮಾಡ್ಬೋದು ಅಂತ. ಬಟ್ ಗಾರ್ಗಿಗೆ ರಾಹುಲ್ ಏನು ಅಂತ ಚೆನ್ನಾಗಿ ಗೊತ್ತು. ಹಲೋ. ಹಾಯ್ ರೋಹಿತ್, ಏನು ತುಂಬ ದಿವಸದಿಂದ ಕಾಣಿಸ್ಲೇ ಇಲ್ಲ. ನಾನು ಮೀಟ್ ಮಾಡ್ತೀನಿ ಅಂದ್ಕೊಂಡಿದ್ದೆ. ಸಾರಿ ರಾಹುಲ್, ಒಂದು ಕಡೆ ಕೆಲಸದ ಒತ್ತಡ, ಇನ್ನೊಂದು ಕಡೆ ಡ್ಯಾಡ್ ಬಿಹೇವಿಯರ್, ಇವೆಲ್ಲ ಸೇರಿ ತಲೆ ಕೆಟ್ಟು ಹೋಗಿದೆ. ಹೇಗೆ ಸಿಗಲಿ ಹೇಳು? ಏನಾಯ್ತು ರೋಹಿತ್? ಏನು ಮಾಡಿದ್ರು ಮಕ್ರಂದು? ನಾನು ನಿಮ್ಮಣ್ಣ, ಐ ವಿತ್ ಯು, ಡೋಂಟ್ ಹೆಸಿಟೇಟ್. ಚಿಕ್ಕಮ್ಮ ಹೇಗಿದ್ದಾರೆ? ಏನಂತ ಹೇಳಿ ರಾಹುಲ್, ಚೆನ್ನಾಗಿದ್ದಾರೆ ಅಂತ ಹೇಳ, ಅಥವಾ ಡ್ಯಾಡ್ ಕೊಡೋ ಫಾಲ್ಸ್ ಅಶ್ಯೂರೆನ್ಸ್ಗಳಿಂದ ಬೇಜಾರಾಗಿದ್ದಾರೆ ಅಂತ ಹೇಳ? ಏನಾಯ್ತು ರೋಹಿತ್? ರಾಹುಲ್, ಇವತ್ತು ಅಪ್ಪ ಅಮ್ಮನ 25th ವೆಡ್ಡಿಂಗ್ ಆ್ಯನಿವರ್ಸರಿ. ಹೌದಾ? ಚಿಕ್ಕಮ್ಮಂಗೆ ನನ್ನ ವಿಷಯ ತಿಳಿಸ್ಬಿಡು. ಹಾಗಾದ್ರೆ ನಮಗೆ ಎಲ್ಲರೂ ಸೇರಿ ಪಾರ್ಟಿ ಮಾಡೋಣ. ಆದರೆ ಡ್ಯಾಡ್ ಇನ್ನೂ ಬಂದಿಲ್ವಲ್ಲ. ಅಮ್ಮ ಅವ್ರಿಗೋಸ್ಕರನೇ ಕಾಯ್ತಿದ್ದಾರೆ. ಡ್ಯಾಡ್ ಬೇಗ ಬರ್ತೀನಿ ಅಂತ ಹೇಳಿದ್ರಂತೆ. ಸುಮ್ಮನೆ ಸುಳ್ಳು ಹೇಳಿ ಕಾಲ ತಳ್ತಿದ್ದಾರೆ ಅನ್ಸುತ್ತೆ. ಛೇ, ಹೀಗಾಗಬಾರ್ದಾಗಿತ್ತು ರೋಹಿತ್. ನನಗೂ ಅಷ್ಟೇ, ಮಕ್ಕಳನ್ನ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಈಗ ಅವರು ನಿಮ್ಮ ಮನೆಗೆ ಬಂದು ನಿಮ್ಮನ್ನೆಲ್ಲ ಡಿನ್ನರ್ ಕರ್ಕೊಂಡು ಹೋಗೋಷ್ಟೊತ್ತಿಗೆ ರೆಸ್ಟೋರೆಂಟ್ಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ನಾನು ಅಮ್ಮಂಗೆ ಅದನ್ನೇ ಹೇಳ್ತಾ ಇದ್ದೀನಿ ರಾಹುಲ್, ಆದರೆ ಅವ್ರು ಕೇಳ್ತಾನೆ ಇಲ್ಲ. ಡ್ಯಾಡ್ ಒಂದ್ಸಲಿ ಪ್ರಾಮಿಸ್ ಮಾಡಿದ್ರೆ ಬಂದೇ ಬರ್ತಾರೆ ಅಂತ ಹಠ ಹಿಡಿದು ಕೂತಿದ್ದಾರೆ. ಅಮ್ಮಂಗೆ ಅವ್ರ ಮೇಲೆ ತುಂಬ ನಂಬಿಕೆ ಪ್ರೀತಿ ಇದೆ ರಾಹುಲ್, ಅದೇ ನನಗೆ ಹಿಡಿಸ್ತಾ ಇಲ್ಲ. ಚೇಚೆ, ನನಗೂ ತುಂಬ ಬೇಜಾರಾಗ್ತಾಯಿದೆ ಚಿಕ್ಕಮ್ಮನ ಸ್ಥಿತಿಗೆ. ಒಂದು ಕೆಲಸ ಮಾಡಿ ರೋಹಿತ್, ಡ್ಯಾಡಿ ಇಲ್ಲ ಇರೇನಂತೆ, ಹೇಗಿದ್ರು 25th ಆ್ಯನಿವರ್ಸರಿ, ನಾನು ನೀನು ಚಿಕ್ಕಮ್ಮ 3 ಜನ ಪಾರ್ಟಿ ಮಾಡೋಣ, ಏನಂತೀಯಾ? ಯಾವುದೇ ಕಾರಣಕ್ಕೂ ನನಗೆ ಚಿಕ್ಕಮ್ಮಂಗೆ ಬೇಜಾರು ಮಾಡೋಕ್ಕೆ ಇಷ್ಟ ಆಗಲ್ಲ. ಆದರೆ ಅದಕ್ಕೆ ಅಮ್ಮ ಒಪ್ಕೋಬೇಕಲ್ಲ. ಒಪ್ಸೋ ಜವಾಬ್ದಾರಿ ನಿಂದು. ಸುಮ್ಮನೆ ಕರೆದ್ರೆ ಚಿಕ್ಕಮ್ಮ ಬರೋಲ್ಲ. ನಾನು ಕರೆದಿದ್ದೀನಿ ಅಂತ ಹೇಳು, ಖಂಡಿತ ಬರ್ತಾರೆ. ನಾನು ಇಲ್ಲಿ 3 ಸ್ಟಾರ್ ಓಪನ್ ಏರ್ ರೆಸ್ಟೋರೆಂಟಲ್ಲಿ ಕಾಯ್ತಾ ಇರ್ತೀನಿ. ಹೇಗಾದರೂ ಕನ್ವಿನ್ಸ್ ಮಾಡಿ ಕರ್ಕೊಂಬ. ಇವತ್ತು ಅವ್ರನ್ನ ಸಂತೋಷವಾಗಿಡೋದು ನಮ್ಮ ಜವಾಬ್ದಾರಿ. ಓಕೆ?
ಡಿಸಪಾಯಿಂಟ್ ಮಾಡಬೇಡ ಪ್ಲೀಸ್. ಬಾಯ್. ಬಾಯ್ ರಾಹುಲ್. ಅಮ್ಮ, ಓಕೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ? ಊಟ ಮಾಡೋ. ನಿನ್ನ ಹತ್ರ ಕೇಸ್ ವಿಷಯ ಮಾತಾಡ್ತಾ ಮಾತಾಡ್ತಾ ಮನೆ ವಿಷಯನೇ ಮಾತಾಡ್ಬಿಟ್ಟು ಒಂದು ಸೆಕೆಂಡ್. ಸಲ ಫೋನ್ ತಗೋತಾ ಇಲ್ಲ. ರೋಹಿತ್ ಫೋನ್ ಎಂಗೇಜ್. ಛೇ, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಊಟ ಮಾಡು. ನಾನೇನು ಅಂತ ಹೇಳಿ ಉಷಾ, ಒಂದ್ಸಲಾಗೆ ಡಿನ್ನರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಇವತ್ತಿಗೆ ನಮಗೆ ಮದುವೆಯಾಗಿ 25 ವರ್ಷ ಆಯಿತು. ಸಿಲ್ವರ್ ಜೂಬಿಲಿ. ಪ್ರಾಮಿಸ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಗ್ತಿದೆ. ಅದಕ್ಕೆ ಸ್ವಲ್ಪ ಅಪ್ಸೆಟ್ ಆಗಿದ್ದೀನಿ ಅಷ್ಟೇ. ಐ ಆಮ್ ಸಾರಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ರಾಹುಲ್. ಹಾಯ್. ಹಾಯ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಚಿಕ್ಕಮ್ಮ. ಥ್ಯಾಂಕ್ ಯು ವೆರಿ ಮಚ್. ಎಂಥ ಸುದಿನ ನೋಡಿ. ಇವತ್ತು ನಿಮ್ಮ ಕಂಪ್ನಿಗೆ ಡ್ಯಾಡಿ ಸಿಗಲಿಲ್ಲ, ಮಗ ಸಿಕ್ಕಿದ್ದಾನೆ ಕಂಪ್ನಿಗೆ. ನಿಮ್ಮ ಜೊತೆ ಊಟ ಮಾಡೋ ಸೌಭಾಗ್ಯ ನಂದು. ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದು ಮಾಡ್ಲಪ್ಪ. ರಾಹುಲ್, ನೀನು ಎಷ್ಟು ಒಳ್ಳೇನು. ಅದು ಯಾಕೋಪ ಅವರಿಗೆ ನಿಮ್ಮ ಮೇಲೆ ಸುಮ್ಮನೆ ಕೋಪ. ಈ ದೊಡ್ಡವರು ಕರ್ಮ ಅಂತ ಹೇಳ್ತಾರಲ್ಲ ಚಿಕ್ಕಮ್ಮ, ಅದು ನನ್ನ ಸುತ್ಕೊಂಡ್ಬಿಟ್ಟಿದೆ. ಬಿಡಿ, ಅದನ್ನ ನೆನೆಸ್ಕೊಂಡು ಪಾರ್ಟಿ ಮೂಡ್ನ ಯಾಕೆ ಹಾಳು ಮಾಡ್ಕೋಬೇಕು. ಬನ್ನಿ, ಒಳಗೆ ಬನ್ನಿ ಪ್ಲೀಸ್. ಬರ. ಸಾರಿ ಮಕರಂದ್, ನನಗೆ ವಿಷಯ ಹೀಗಿದೆ ಅಂತ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾವು ನಾಳೆನೇ ಭೇಟಿ ಆಗ್ಬೋದಿತ್ತಲ್ವಾ? ನನಗೆ ಕೆಟ್ಟ ಇಂಟೆನ್ಷನ್ ಇರೋದೇ ಇಲ್ಲ, ಆದರೂ ಯಾವಾಗಲೂ ಹೀಗೆ ಆಗುತ್ತೆ. ಪ್ರತಿ ಆ್ಯನಿವರ್ಸರಿಯೂ ನಾನು ಒಂದ್ಸಲ ಮೀಟ್ ಮಾಡೋಕ್ಕಾಗೋದೇ ಇಲ್ಲ. ಐ ಹೇಟ್ ಮೈ ಸೆಲ್ಫ್. ಮಕರಂದ್, ಚೀರ್ ಅಪ್. ಚಿಕ್ಕಮ್ಮ. ರಾಹುಲ್, ನನ್ನ ತಡಿಬೇಡ ನೀನು. ಅವ್ರು ನಾ ಸುಮ್ಮನೆ ಬಿಡಲ್ಲ ನಾನು. ಚಿಕ್ಕಮ್ಮ, ಇದು ಹೋಟೆಲ್ಲು, ಇಲ್ಲಿ ಗಲಾಟೆ ಮಾಡಿದ್ರೆ ಅವಮಾನ ಆಗೋದು ನಿಮಗೆ. ಇಲ್ಲರಪ್ಪ, ಐ ಜಸ್ಟ್ ಕಾಂಟ್ ಸಿ ದಿಸ್. ಐ ಹ್ಯಾವ್ ಟು ಡೂ ಸಮಥಿಂಗ್. ನನಗೆ ಇದನ್ನೆಲ್ಲ ನೋಡೋಕೆ ಇಷ್ಟ ಏನಾ? ನೋಡು, ಇಲ್ಲಿ ಜಗಳ ಮಾಡಿ ಸೇಡ್ ತಿರ್ಸ್ಕೊಳಕ್ಕಾಗಲ್ಲ. ಮನೆಗೆ ಹೋಗಿ ತಿರ್ಸ್ಕೊ. ಹೋಗ್ಲಿ ಬಿಡಿ, ಬನ್ನಿ ಊಟ ಮಾಡೋಣ. ನೋ, ಇವತ್ತು ನಾವು ಊಟ ಮಾಡಿದೆ ಹಾಗೇನೇ ಇರ್ತೀನಿ. ಬೇಕಾದರೆ ಇವತ್ತೇನಿದ್ರೂ ಒಂದು ಇತ್ಯರ್ಥ ಆಗಲೇಬೇಕು. ಒಂದು ನಾನು, ಇಲ್ಲ ಅವಳು. ಮಾಮ್, ಇದಕ್ಕಿಂತ ನಾವೇ ಮನೆ ಬಿಟ್ಟು ಹೋಗೋದು ವಾಸಿ. ಚಿಕ್ಕಮ್ಮ, ರೋಹಿತ್ ಪ್ಲೀಸ್ ದುಡುಕ್ಬೇಡಿ. ಛೇ, ನಾನು ಈ ರೆಸ್ಟೋರೆಂಟಿಗೆ ಕರ್ಕೊಂಬಂದಿದ್ದು ತಪ್ಪಾಯಿತು. ನನಗೆ ಇವ್ರು ಇಲ್ಲಿರ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಬೇರೆ ಹೋಟ್ಲಿಗೆ ಕರ್ಕೊಂಡೋಗಿದ್ರೆ ಅಟ್ಲೀಸ್ಟ್ ಊಟ ಹಾಕಿಸಿ ಸಂತೋಷನಾದರೂ ಇರ್ತಾಯಿತ್ತು. ಇದಕ್ಕಿಂತ ಒಳ್ಳೆ ಊಟ ಬೇಕಾ ರಾಹುಲ್? ನೀನು ಒಳ್ಳೇದೇ ಮಾಡಿದೆ. ಇಲ್ದಿದ್ರೆ ನನ್ನ ಗಂಡ ಒಳ್ಳೇನು ಅಂತ ನೆನ್ಕೋತಿದ್ದೆ. ರೋಹಿತ್, ನಾವೊಂದು ಕ್ಷಣನೂ ಇಲ್ಲಿರಲ್ಲ. ಹೋಗೋಣ ನಡಿ. ನಡ್ರಿ ಮಾ, ನನಗೂ ಇದು ನೋಡೋಕೆ ಅಸಹ್ಯ ಆಗ್ತದೆ. ರೋಹಿತ್ ಪ್ಲೀಸ್. ಪ್ಲೀಸ್ ಚಿಕ್ಕಮ್ಮ ನಡ್ರಿ. ಬಾ. ಏಯ್ ಚಿಕ್ಕಮ್ಮ.
ಸುಮ್ಮನೆ ಕೂತ್ಕೊಳ್ಳೋ ಗೋಪಾಲ. ಹಂಗಾದ್ರೆ ನಂಗೆ ಊಟ ಹಾಕೋ, ಹೊಟ್ಟೆ ಹಸುವಾಗ್ತಿದೆ. ಹಾಕ್ತೀನಿ, ಸುಮ್ಮನೆ ಕೂತ್ಕೋ. ಇಲ್ದಿದ್ರೆ ಇಲ್ದಾದ್ರೆ ಊಟ ಹಾಕಲ್ವಾ? ಇರೋ ನಂಗೆ ಗಾಡಿ ಹಾಕಂಗೆ ಹೇಳ್ತೀನಿ. ಸುಮ್ಮನೆ ಕೂತ್ಕೋ, ಊಟ ಹಾಕ್ತೀನಿ. ಒಳ್ಳೆ ಸೀಬೈಟು. ಹಂಗ್ ಬಾ ದಾರಿಗೆ, ಊಟ ಹಾಕಲ್ಲ ಅಂತ. ಊಟ ಆಗ್ತಿಲ್ಲ, ನಾನೇ ತಗೊಳ್ಳ. ಸುಮ್ಮನೆ ಇರೋ. ತುಂಬಾ ಚೆನ್ನಾಗಿದೆ ಈಗ. ಇಡೋ ಅಲ್ಲಿ. ಏನೋ ಗೊತ್ತಾಗೋದಿಲ್ಲ, ಸೀಬೈಟು ಅನ್ಕೊಂಡ್ರೆ ಇಲ್ಲಿದ್ದೆಲ್ಲ ತರಲೆ ಮಾಡ್ತೀಯಾ ರಾಸ್ಕಲ್. ಬೈತ್ಯಾ? ಇರು, ನಮ್ಮ ಪಪ್ಪಂಗೆ ಹೇಳ್ತೀನಿ. ಪಪ್ಪನ್ಗನ ಹೇಳ್ಕೊ, ಯಾರ್ಗನ ಹೇಳ್ಕೊ. ತುಂಬಾ ಹೊಟ್ಟೆ ಹಸಿತಾಗ ಊಟ ಹಾಕ. ಊಟ ಹಾಕಬೇಕು ಅನ್ಕೊಂಡೆ, ಆದ್ರೆ ಈಗ ಊಟ ಹಾಕೋದಿಲ್ಲ. ಈ ಮನೇಲಿ ಮೊದಲು ಮೇಡಮು ಅಭಿಸಾರ್ಗೆ, ಆಮೇಲೆ ಉಳ್ದವ್ರಿಗೆಲ್ಲ. ಯಾರ್ಗೆ ಹೇಳ್ಕೊತ ಹೇಳ್ಕೋವಾಗ. ಇರು, ನಂಗೆ ಊಟ ಹಾಕಲ್ಲ, ಪಪ್ಪಂಗೆ ಹೇಳ್ತೀನಿ. ಪಪ್ಪನ್ಗೆ ಹೇಳ್ತಾನಂತೆ, ಪಪ್ಪನ್ಗೆ. ಪಪ್ಪನ್ಗನ ಹೇಳ್ಕೊ, ಅವ್ರ ಅಪ್ಪನ್ಗನ ಹೇಳ್ಕೊ. ನಿನ್ನಂತ ಅವನ್ನ ದತ್ತು ತಗೊಂಡಿದ್ದಾನಲ್ಲ, ಅವನಂತ ಸೀಬೈಟು ಇರಬೇಕು. ಇಡಿಯಟ್ಸ್.